ಮೊದಲನೆಯ ಪ್ರಶ್ನೆ, ಯಾವ ಹಣ್ಣಿನ ರಸ ಹೊಟ್ಟೆಯಲ್ಲಿನ ಹುಳುಗಳನ್ನು ಕಡಿಮೆ ಮಾಡುತ್ತದೆ? ಎ ಸಪೋಟ ಹಣ್ಣು, ಬಿ ಅನಾನಸ್, ಸಿ ಆ್ಯಪಲ್, ಡಿ ಕಿತ್ತಳೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್. ಎರಡನೆಯ ಪ್ರಶ್ನೆ, ಟೀಯನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿದರೆ ಏನಾಗುತ್ತದೆ? ಎ ಕ್ಯಾನ್ಸರ್ ಬರಬಹುದು, ಬಿ BP ಬರಬಹುದು, ಸಿ ಜೀರ್ಣಕಾರಿ ಸಮಸ್ಯೆಯಾಗಬಹುದು, ಡಿ ಶುಗರ್ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೀರ್ಣಕಾರಿ ಸಮಸ್ಯೆ. ಮೂರನೆಯ ಪ್ರಶ್ನೆ, ಯಾವ ರಸವು ಹಿಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡುತ್ತದೆ? ಎ ಬೀಟ್ರೋಟ್, ಬಿ ಕ್ಯಾರೆಟ್ ರಸ, ಸಿ ಟೊಮೆಟೊ ಹಣ್ಣಿನ ರಸ, ಡಿ ಮುಲ್ಲಂಗಿಯ ರಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ರಸ. ನಾಲ್ಕನೆಯ ಪ್ರಶ್ನೆ, ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿ ಎಲ್ಲಿ ಕಂಡುಬರುತ್ತದೆ? ಎ ಬೆಂಗಳೂರು, ಬಿ ಭೋಪಾಲ್, ಸಿ ನವದೆಹಲಿ, ಡಿ ಮುಂಬೈನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೋಪಾಲ್ನಲ್ಲಿ ಕಂಡುಬರುತ್ತದೆ. ಐದನೆಯ ಪ್ರಶ್ನೆ, ಹೆಚ್ಚು ತಂಬಾಕನ್ನು ಬೆಳೆಯುವಂತಹ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ಕೇರಳ, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶದಲ್ಲಿ. ಆರನೆಯ ಪ್ರಶ್ನೆ, ಯಾವುದರಲ್ಲಿ ಪ್ರೋಟೀನ್ಸ್ ಹೆಚ್ಚಾಗಿ ಕಂಡುಬರುತ್ತದೆ? ಎ ಜೋಳ, ಬಿ ಸಜ್ಜಿಗೆ, ಸಿ ರಾಗಿ ಕಾಳಿನಲ್ಲಿ, ಡಿ ಸೋಯಾ ಬೀನ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೋಯಾಬೀನ್ನಲ್ಲಿ. ಏಳನೆಯ ಪ್ರಶ್ನೆ, ಯಾವ ತರಕಾರಿಯಿಂದ ಕಿಡ್ನಿಯಲ್ಲಿ ಕಲ್ಲುಗಳು ಬರುತ್ತವೆ? ಎ ಟೊಮೆಟೊ, ಬಿ ಕ್ಯಾರೆಟ್, ಸಿ ಬೀಟ್ರೋಟ್, ಡಿ ಬೀನ್ಸ್ನಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೊಮೆಟೊ. ಎಂಟನೆಯ ಪ್ರಶ್ನೆ, ಯಾವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ? ಎ ನೀರು, ಬಿ ಉಪ್ಪು, ಸಿ ಸಕ್ಕರೆ, ಡಿ ಆಲ್ಕೋಹಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು. ಒಂಬತ್ತನೆಯ ಪ್ರಶ್ನೆ, ದ್ರಾಕ್ಷಿ ಹಣ್ಣಿನಿಂದ ಏನನ್ನ ತಯಾರಿ ಮಾಡಲಾಗುತ್ತದೆ? ಎ ವೈನ್, ಬಿ ಸ್ವೀಟ್ಸ್, ಸಿ ಜ್ಯೂಸ್, ಡಿ ಆಲ್ಕೋಹಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೈನ್ ಅನ್ನ ತಯಾರಿ ಮಾಡಲಾಗುತ್ತದೆ. ಹತ್ತನೆಯ ಪ್ರಶ್ನೆ, ಒಂದು ದೇಶದ ವಿರುದ್ಧ ಯುದ್ಧ ಸಾರುವ ಅಧಿಕಾರ ಯಾರಿಗಿದೆ? ಎ ಪಾರ್ಲಿಮೆಂಟ್, ಬಿ ಸೈನ್ಯ, ಸಿ ಪ್ರಧಾನಮಂತ್ರಿಗಳಿಗೆ, ಡಿ ರಾಷ್ಟ್ರಪತಿಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾರ್ಲಿಮೆಂಟ್.